ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 4,000 ರೂಪಾಯಿ ಹಣ ಒಟ್ಟು 2 ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಮಗೆ ಖಚಿತ ಮಾಹಿತಿ ಬಂದಿದೆ. ಕಡೆಗೂ ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಡೇಟ್ನ ಘೋಷಣೆ ಮಾಡಿಯೇ ಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಏನು 1,25,00,000 ಫಲಾನುಭವಿಗಳಿದ್ದೀರಾ ಅವ್ರಿಗೆಲ್ಲರಿಗೂ ಖುಷಿಯಾದ ವಿಷಯ ಬಂದಿದೆ. ನೋಡಿ ಸ್ನೇಹಿತರೆ, ಇವತ್ತಿಂದ ನಿಮಗೆ ದಸರಾ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಈ ದಸರಾ ಹಬ್ಬದ ಸಂದರ್ಭದಲ್ಲಿಯೇ ನಿಮಗೆ ಒಟ್ಟು 4,000 ರೂಪಾಯಿ ಹಣ ಎಲ್ಲ ಮಹಿಳೆಯರ ಖಾತೆಗೆ DBT ಮೂಲಕ ಜಮೆ ಆಗಲಿಕ್ಕೆ ಶುರುವಾಗುತ್ತದೆ. ನೋಡಿ ಸ್ನೇಹಿತರೆ, ಕಳೆದ ವಾರ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ಏನಂತ ಹೇಳಿಕೆ ನೀಡಿದ್ರಪ್ಪ ಅಂದರೆ, ನಾವು ಒಟ್ಟು 21 ಕಂತು ಎಲ್ಲ ಮಹಿಳೆಯರ ಖಾತೆಗೆ DBT ಮೂಲಕ ಜಮೆ ಮಾಡಿದ್ದೀವಿ. ಒಟ್ಟು 42,000 ರೂಪಾಯಿ ಹಣನ ಎಲ್ಲ ಮಹಿಳೆಯರ ಖಾತೆಗೆ ನಾವು ನೇರವಾಗಿ ಜಮೆ ಮಾಡಿದ್ದೀವಿ ಅಂತ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮೆ ಹೇಳಿಕೆ ನೀಡಿದ್ರು. ಇದ್ರ ಜೊತೆಯಲ್ಲಿ ನಾವು 2 ಕಂತು ಹಣ ಇಟ್ಕೊಂಡಿದ್ದೀವಿ. ಶೀಘ್ರದಲ್ಲೇ, ಅತಿ ಶೀಘ್ರದಲ್ಲೇ ಎಲ್ಲ ಮಹಿಳೆಯರ ಖಾತೆಗೆ DBT ಮೂಲಕ ಜಮೆ ಮಾಡ್ತೀವಿ. ಅದು ಯಾವುದೇ ರೀತಿ ಮಧ್ಯವರ್ತಿಗಳು ಇಲ್ಲದೆ ಇರೋ ಥರ ನೇರವಾಗಿ ಏನು 1,25,00,000 ಫಲಾನುಭವಿಗಳಿದ್ದಾರೆ ಅವರ ಖಾತೆಗಳಿಗೆ ನೇರವಾಗಿ ನಾವು DBT ಮೂಲಕ ಜಮೆ ಮಾಡ್ತೀವಿ ಅಂತ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ನೋಡಿ ಸ್ನೇಹಿತರೆ, ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿ 1 ವಾರ ಕಳೆದಿದೆ. ಆದರೂ ಇಲ್ಲಿವರೆಗೂ ಸಹ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ರಿಲೀಸ್ ಆಗಿಲ್ಲ. ಸ್ನೇಹಿತರೆ ನೋಡಿ, ಇನ್ನು 4 ರಿಂದ 5 ದಿನ ಒಳಗಡೆ ಖಂಡಿತವಾಗಿಯೂ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಎಲ್ಲ ಮಹಿಳೆಯರ ಖಾತೆಗೆ ಹಂತ ಹಂತವಾಗಿ ರಿಲೀಸ್ ಆಗಲಿದೆ. ಇದು ಖಚಿತ ಮಾಹಿತಿ. ಸ್ನೇಹಿತರೆ ನೋಡಿ, ಯಾವುದೇ ಕಾರಣಕ್ಕೂ ಒಟ್ಟಿಗೆ 4,000 ರೂಪಾಯಿ ಹಣ ಗೃಹಲಕ್ಷ್ಮಿಯ ಹಣ ರಿಲೀಸ್ ಆಗಲ್ಲ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತು, ಈಗಾಗಲೇ ನೀವು 21 ಕಂತು ರಿಸೀವ್ ಮಾಡಿದ್ದೀರಾ. ಒಟ್ಟಿಗೆ 4,000 ರೂಪಾಯಿ ಕೂಡ ಯಾರಿಗೂ ಬರಲ್ಲ, ಖಂಡಿತವಾಗ್ಲೂ ಬರಲ್ಲ. ಸ್ನೇಹಿತರೆ, ಇಷ್ಟು ದಿನನೇ ಕಾದಿದ್ದೀರಾ, ಖಂಡಿತವಾಗ್ಲೂ ಇನ್ನೊಂದು 4-5 ದಿವಸ ಕಾದಿರಿ. ನಿಮ್ಮ ಖಾತೆಗಳಿಗೇನೆ 2,000 ರೂಪಾಯಿ ಜಮೆ ಆಗುತ್ತೆ. ಅದು ಖಂಡಿತ ನೀವು ಆ ನಂಬರ್ನ ಬ್ಯಾಂಕ್ ಕೊಟ್ಟಿದ್ರೆ ನಿಮಗೆ ಮೆಸೇಜ್ ಅಲರ್ಟ್ ಬಂದೇ ಬರುತ್ತೆ. ಸ್ನೇಹಿತರೆ, ನೀವು ಇದರಿಂದ ಬ್ಯಾಂಕ್ಗೆ ಅಲಿಯೋ ಅವಶ್ಯಕತೆ ಇಲ್ಲ. ಖಂಡಿತ ಯಾರ ಹೇಳಿದ್ರು ಕೂಡ ಬ್ಯಾಂಕ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಇದೇ ತರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.